ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ಕುರಿತು ವಿವರಣವಾಗಿ ನೋಡಿಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದರೆ, ಕೊಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ? ಆಯ್ಕೆಗಳು: 1 ದ್ರಾವಿಡ ಭಾಷೆ, 2 ಆಸ್ಟ್ರೇಲಿಯನ್ ಭಾಷಾ ವರ್ಗ, 3 ನೈಜರ್ ಕಾಂಗೋ, 4 ಬಾಸ್ಕ್ ಭಾಷಾ ವರ್ಗ. ಸ್ನೇಹಿತರೆ, ಈ ಕೊಲಾಮಿ ಎನ್ನುವಂಥದ್ದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವಂಥದ್ದಾಗಿರುವುದರಿಂದ ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದು 32ನೇ ಪ್ರಶ್ನೆ. ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? ಆಯ್ಕೆ 1 3 4 2. ಸ್ನೇಹಿತರೆ, ಕನ್ನಡದಲ್ಲಿ ಏನಪ್ಪ ಅಂತಂದ್ರೆ ಯೋಗವಾಹಗಳೇನಪ್ಪ ಅಂತಂದ್ರೆ 2 ಇರುತ್ತವೆ. ಒಂದು ಮತ್ತು ಇನ್ನೊಂದು ಆಹ. ಸೊ ಇವೆರಡು ಏನಪ್ಪ ಅಂತಂದ್ರೆ ಕನ್ನಡದಲ್ಲಿರುವಂಥ 2 ಯೋಗವಾಹಗಳಾಗಿರುತ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಬಂದು, ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದು? ಆಯ್ಕೆಗಳು ನೋಡೋಣ. 1 ಕರ್ಮಣಿ ಪ್ರಯೋಗ, 2 ಕರ್ತರಿ ಪ್ರಯೋಗ, 3 ಧಾತು ಪ್ರಯೋಗ, 4 ಕ್ರಿಯಾಪದ. ಸ್ನೇಹಿತರೆ, ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದು ಕರ್ತರಿ ಪ್ರಯೋಗ ಆಗಿರುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಇಲ್ಲಿ ಮುಂದಿನ ಪ್ರಶ್ನೆ ಬಂದು, ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಆಯ್ಕೆಗಳು: 1 ಕರ್ಮಧಾರಯ ಸಮಾಸ, 2 ವಂಶಿ ಸಮಾಸ, 3 ಕ್ರಿಯಾ ಸಮಾಸ, 4 ತತ್ಪುರುಷ ಸಮಾಸ. ಸ್ನೇಹಿತರೆ, ಮಧ್ಯರಾತ್ರಿ ಎನ್ನುವಂಥದ್ದು ವಂಶಿ ಸಮಾಸಕ್ಕೆ ಉದಾಹರಣೆ ಆಗಿರುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 35ನೇ ಪ್ರಶ್ನೆ. ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವಂಥ ಶಬ್ದಗಳು ಏನಪ್ಪ ಅಂತಂದ್ರೆ? ಆಯ್ಕೆಗಳು: 1 ಕ್ರಿಯಾಪದಗಳು, 2 ನಾಮಪದಗಳು, 3 ಅವ್ಯಯಗಳು, 4 ಕ್ರಿಯಾರ್ಥ ಕಾವ್ಯಗಳು. ಸ್ನೇಹಿತರೆ, ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಯಾವಪ್ಪ ಅಂತಂದ್ರೆ ಅವು ಅವ್ಯಯಗಳಾಗಿರುತ್ತವೆ. ಆಯ್ಕೆ 3 ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಇಲ್ಲಿ ಮುಂದಿನ ಪ್ರಶ್ನೆ ಬಂದು, ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತೆಂದು ಹೇಳಿ ನಮ್ಮ ಕೇರಿಯರೆಲ್ಲ ಕಣ್ಣೀರು ಸುರಿಸಿತು. ಇಲ್ಲಿರುವುದು? ಆಯ್ಕೆಗಳು: 1 ವಾಚ್ಯಾರ್ಥ, 2 ವ್ಯಂಗ್ಯಾರ್ಥ, 3 ಲಕ್ಷಣಾವೃತ್ತಿ, 4 ಧ್ವನ್ಯಾರ್ಥ. ಸ್ನೇಹಿತರೆ, ಇಲ್ಲಿ ಒಂದು ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತೆಂದು ಹೇಳಿ ನಮ್ಮ ಕೇರಿಯರೆಲ್ಲ ಕಣ್ಣೀರು ಸುರಿಸಿತು, ಇದೊಂದು ಲಕ್ಷಣಾವೃತ್ತಿ. ಆಯ್ಕೆ 3 ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದು, ಕುಠಾರ ಪದದ ತದ್ಭವ ರೂಪ ಬರೆಯಿರಿ ಅಥವಾ ಗುರುತಿಸಿರಿ. ಆಯ್ಕೆಗಳು: 1 ಕೊಡಲಿ, 2 ಕುಟೀರ, 3 ಕುಟಿಲ, 4 ಕಬ್ಬಿಣ. ಸ್ನೇಹಿತರೆ, ಕುಠಾರ ಎಂಬುದು ಇದರ ತದ್ಭವ ರೂಪ ಏನಪ್ಪ ಅಂತಂದ್ರೆ ಕುಟೀರ ಆಗಿರುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದು, ನಂಬಿಕೆ ಈ ಪದದ ಧಾತು ಕ್ರಿಯಾಪದ. ಆಯ್ಕೆಗಳು: 1 ನಂಬುವುದು, 2 ನಂಬು, 3 ನಂಬಿಕೆ, 4 ನೆಚ್ಚಿಗೆ. ಸ್ನೇಹಿತರೆ, ನಂಬಿಕೆ ಈ ಪದದ ಧಾತು ರೂಪ ಏನಪ್ಪ ಅಂತಂದ್ರೆ ನಂಬು. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ.
ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದು ಕಥಾ ಇದರ ಕನ್ನಡ ರೂಪ. ಕಥಾ ಇದರ ಕನ್ನಡ ರೂಪ. ಆಯ್ಕೆಗಳು 1 ಕಥೆ, 2 ಕಥಾ, 3 ಕಥೆ, 4 ಕಥಾ. ಸ್ನೇಹಿತರೆ, ಕಥಾ ಇದರ ಕನ್ನಡ ರೂಪ ಏನಪ್ಪ ಅಂತಂದ್ರೆ ಕತೆ. ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿದೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದು ಗರಲ ಪದದ ಪರ್ಯಾಯ ಪದ. ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ಗರಲ ಪದದ ಪರ್ಯಾಯ ಪದ. ಆಯ್ಕೆಗಳು 1 ವಿಷ, 2 ಗಡ್ಡೆ, 3 ಧ್ವನಿ, 4 ಗಟ್ಟಿ. ಸ್ನೇಹಿತರೆ, ಗರಲ ಪದದ ಪರ್ಯಾಯ ಪದ ಯಾವುದಪ್ಪ ಅಂತಂದ್ರೆ ಅದು ವಿಷ ಪದ ಆಗಿರುತ್ತದೆ. ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಖಲಾಸಿ ಎಂದರೆ. ಆಯ್ಕೆಗಳು 1 ನಾವಿಕ, 2 ಕಾರ್ಮಿಕ, 3 ಕಲ್ಲುಕುಟಿಗ, 4 ಕಲಿಯುಗ. ಸ್ನೇಹಿತರೆ, ಖಲಾಸಿ ಎಂದರೆ ಕಾರ್ಮಿಕ ಎನ್ನುವಂಥ ಅರ್ಥ ನೀಡುತ್ತದೆ. ಆದ್ದರಿಂದ ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಘರಟ್ಟ ಪದದ ಅರ್ಥ. ಆಯ್ಕೆಗಳು 1 ಬೆಟ್ಟ, 2 ಗೆಜ್ಜೆ, 3 ಜಗಳ, 4 ಬೀಸುವ ಕಲ್ಲ. ಸ್ನೇಹಿತರೆ, ಘರಟ್ಟ ಎಂದರೇನಪ್ಪ ಅಂತಂದ್ರೆ ಬೀಸುವ ಕಲ್ಲ ಎನ್ನುವಂಥ ಅರ್ಥ ನೀಡುತ್ತದೆ. ಆದ್ದರಿಂದ ಆಯ್ಕೆ 4 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದು ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದಂಥ ಕನ್ನಡದ ಏಕೈಕ ಕವಿ ಯಾರು? ಸಂಸ್ಕೃತ ಬಳಸದೆ ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದಂಥ ಕನ್ನಡದ ಏಕೈಕ ಕವಿ ಯಾರು? ಆಯ್ಕೆಗಳು 1 ಆಂಡಯ್ಯ, 2 ಹರಿಹರ, 3 ರಾಘವಾಂಕ, 4 ಲಕ್ಷ್ಮೀಶ. ಸ್ನೇಹಿತರೆ, ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದಂಥ ಕನ್ನಡದ ಏಕೈಕ ಕವಿ ಯಾರಪ್ಪ ಅಂತಂದ್ರೆ ಅದು ಆಂಡಯ್ಯ. ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಷಟ್ಪದಿಯ ಬ್ರಹ್ಮ ಯಾರಪ್ಪ ಅಂತಂದ್ರೆ ರಾಘವಾಂಕ. ಕನ್ನಡದ ಹರಿದಾಸ ಪಿತಾಮಹ ಶ್ರೀಪಾದರಾಯರು. ಕನ್ನಡದ ಹುಲಿ ಡೆಪ್ಯುಟಿ ಚನ್ನಬಸಪ್ಪ. ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ. ಅದೇ ಥರನಾಗಿ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ. ಆಯ್ಕೆಗಳು ಮಂಡ್ಯ, 2 ಹಾಸನ, 3 ಮೈಸೂರು, 4 ಧಾರವಾಡ. ಸ್ನೇಹಿತರೆ, ಅತಿ ಹೆಚ್ಚು ಕನ್ನಡನ್ನು ಮಾತನಾಡುವ ಜನರಿರುವ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ಮಂಡ್ಯ ಜಿಲ್ಲೆ. ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿರುತ್ತದೆ.